ರೆಡ್ಡಿ ಹೆಸರು ಕೇಳಿದ್ರೆ ಸಾಕು, ಸಂಕಟದಲ್ಲಿದ್ದರೂ ಕೂಡ ಸಟ್ಟನೆಂದು ಎದ್ದು ಸಟ್ಟನಂತೆ ನನಗೆ ನಮಸ್ಕಾರ ಮಾಡಬೇಕು. ಅಂದಾಗ ಸಾಕೋದು ಅವರ ಸುಖ ಜೀವನದ ದಾರಿ. ಇರದಿದ್ದರೆ ಗಾಳಕ್ಕೆ ಸಿಕ್ಕ ಮೇಲಿನಂತೆ ಈ ಊರ ಜನ ನನ್ನ ಕೈ ಮುಷ್ಟಿಯಲ್ಲಿ ಸೆಕ್ಕು ವಿಲಿ ವಿಲಿ ಒತ್ತಾಡಿ ಸಾಯಬೇಕು. ಬಟ್ ಈ ವೆಂಕಟರೆಡ್ಡಿಯ ಮುಂದೆ ಯಾವ ಕೋಳಿ ಮಗನಾದರೂ ನಾನೇ ದೊಡ್ಡವನೆಂದು ದೊಡ್ಡಿಸ್ತರಿಗೆ ತೋರಿಸಲು ಬಂದರೆ ಅವರ ದೊಡ್ಡಿನ ದರ್ಬಾರಕ್ಕೆ ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ಚಿ ಅವರ ದೇಹದ ಶವವನ್ನು ಸಂಸ್ಕಾರ ಮಾಡಲಿಲ್ಲ. ನನ್ನ ಹೆಸರು ವೀರ ವಂಶದ ವೀರ ಪುತ್ರನಾಗಿ ಜನಿಸಿ ಬಂದ ವೀರಾದಿ ವೀರ ವೆಂಕಟರೆಡ್ಡಿನೇ ಅಲ್ಲ. ಪ್ರಶಾಂತ್ ಲೇ ಪ್ರಶಾಂತ್. ಏನು ರೆಡ್ಡಿ ಅವರೇ, ಏನು ವಿಷಯ? ಏನು ಇಲ್ಲ ಪ್ರಶಾಂತ್, ತಿಂಗಳಿಗೊಮ್ಮೆ ಬರುವ ಬಡ ಜನರ ಹಣ ಕಡಿಮೆ ಆಗುತ್ತಾ ಇದೆ. ಅದಕ್ಕೆ ನೀನು ಇವತ್ತೇ ಹೋಗಿ ಬಡ್ಡಿ ಸಮೇತ ವಸೂಲಿ ಮಾಡಿಕೊಂಡು ಆಯ್ತು ಆಯ್ತು ರೆಡ್ಡಿ ಅವರೇ, ತಿಳಿದುಕೊಂಡರೆ ಪ್ರೀತಿ ಬುದ್ಧಿ ಹೇಳಿ ಬರ್ತೇನೆ. ಇಲ್ಲ ತಿರುಗಿ ಬಿದ್ದರೆ ಒದ್ದು ಬುದ್ಧಿ ಕಲಿಸಿ ಹಣವನ್ನು ವಸೂಲಿ ಮಾಡಿಕೊಂಡೇ ಬರಲಿಲ್ಲ. ನನ್ನ ಹೆಸರು ಪ್ರಕೃತಿಗೆ ಎದುರಾದ ಪ್ರಸಿದ್ಧ ಪ್ರಯಾಂತಕ. ಬದುಕುತ್ತಿರುವಂತ ಕೀಳ ಜಾತಿಯ ಕೊನ್ನಿಗಳು ಎಲ್ಲದಕ್ಕೂ ನಾವೇ ಮೇಲೆಂದು ಬರುತ್ತಿದ್ದಾರೆ. ಮೇಲೆಂದು ಬರ್ತಿದ್ದ ಬೆನ್ನೆಲುಬನ್ನು ಮುರಿದು ಅವರ ಜೀವನ ದಾರಿಯನ್ನೇ ಬರೆಯದಾಗಿ ಮಾಡದೆ ಹೋದರೆ ನನ್ನ ಹೆಸರು ಈ ಅಂಡರ್ ವರ್ಲ್ಡ್ನಲ್ಲಿ ವೆರಿ ಗುಡ್ ಎನಿಸಿಕೊಂಡ ವೆಂಕಟರೆಡ್ಡಿನೇ ಅಲ್ಲ. ತಾರಾ ತಿಗಡಿ ಲೇ ತಾರಾ ತಿಗಡಿ. ಲೇ ಮಗನ ರೆಡ್ಡಿ, ಹಣ ಐತಂತೇಳಿ ಹಾರ್ಯಾರ ಮಗನ, ಹಾರಿ ಬಂದು ಎತ್ತಿಗೆ ಬಂತಲ್ಲೇ ಮಗನ. ಏನಂದ್ರೆ ತಾರಾ ತಿಗಡಿ ಹಂಗಲ್ರಿ, ಕನಸು ಬಿದ್ದಿತ್ರಿ ದನಿಯಾರ. ಕನಸ್ನ್ಯಾಗ ನಿಮ್ಮ ಹಿಂಗ್ ಬೇದಂಗ ಹಾಕಿತ್ರಿ ರೆಡ್ಡಿಯಾರ. ಕನಸು ಲೇ ಕನಸನ್ನ ಕಂಡೀಷನ್ ಮಾಡಿಕೊಂಡ್ರು ಕತ್ತೆ ಹೊತ್ತನಂತೆ ಮಾತನಾಡಬೇಡ. ಈ ವೆಂಕಟರೆಡ್ಡಿಯನ್ನು ಬೈಯುವುದು ಕನಸಿನಲ್ಲಿ ಅಲ್ಲ, ಮತ್ತೊಂದು ಜನ್ಮ ತಾಳಿದರೂ ಸಾಧ್ಯವಿಲ್ಲದ ಮಾತು. ಯಾಕೋ ಇವತ್ತು ನಾನು ಎಡಗನ್ನ ಟಕ್ಕ ಪಕ್ಕ ಟಕ್ಕ ಪಕ್ಕ ಹೊಡ್ಕೊಳಕತ್ರಿ ರೆಡ್ಡಿಯಾರ. ಇವತ್ತ ನಿಮಗ ಗಂಡಂದ್ ಕಾದತ್ರಿ ರೆಡ್ಡಿಯಾರ. ವೆಂಕಟರೆಡ್ಡಿ ವೆಂಕಟರೆಡ್ಡಿ ತಾರಾ ತಿಗಡಿ, ಹೊರಗಡೆ ಯಾರೇ ಕೂಗುತ್ತಿದ್ದಾರೆ ಹೋಗಿ ನೋಡಿಕೊಂಡು ಬಾ. ಆತ್ರಿ ರೆಡ್ಡಿಯಾರ. ರೆಡ್ಡಿಯಾರ ಅವ ರೀ, ಅವ
ಬೀರಪ್ರೇ ಬೀರಪ್ಪ ಯಾವ ಬೀರಪ್ಪ? ಅರೆ ಕುರುಬರ ಹಾಲಪ್ಪನ ತಮ್ಮ ಬೀರಪ್ರೇ. ಓಹೋ, ಕುರುಬರ ಹಾಲಪ್ಪನ ತಮ್ಮ ಬೀರ ಏತಕ್ಕೆ ಬಂದಿದ್ದಾನಂತೆ? ಅದಕ್ಕೆ ಬಂದ ಅನ್ನೋದು ಏನು ಗೊತ್ತ್ರಿ? ಹೊರಗೆ ನಿಂತು ಹೆಂಗ್ ಕೇಳ್ರಿ ರೆಡ್ಯಾರ, ಒಳಗ್ ಕರಿ ತಡ್ರಿ ರೆಡ್ಯಾರ. ನೀವ ಕೇಳುವಂತ್ರಿ, ಕರ್ಕೊಂಡ್ ಬರ್ತಾನ್ರಿ. ಬಾರ್ಪ ತಮ್ಮ ಬಾ. ಆದಿತ್ಯ ಪಿತ್ತ ಬಂದವರು ತಮ್ಮ. ಹಾದಿ ತಪ್ಪಿ ಬಂದಿಲ್ಲ ತೋರೋ ತಿಗಡಿ. ಹಾದಿ ತಪ್ಪಿದವರನ್ನು ಸರಿಯಾದ ಹಾದಿಗೆ ಹತ್ತಬೇಕೆಂದು ಬಂದಿರುವೆ. ಗಡಿ ಅಂತ ಬಿರ್ಸದಂಕ ಅಂದದಿ ನನ್ನ ಕೈ ಕಾಲು ಮಾದನ ಅಲ್ಲೋ ತರ ತರ ಕತ 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 ನಡ್ಕಾಕತ್ತಾವು. ಇದು ನನ್ನ ಕಡೆ ಅಂತ ಬಗೆಹರಿ ಅನ್ಕೊಲ್ಲ. ಒಳಗ ಮಾತಾಡಂತ ಬಾತಮ್ಮ ನೀನ. ನಮಸ್ಕಾರ ರೆಡ್ಡಿ ಅವರಿಗೆ. ಓಹೋ, ನಮಸ್ಕಾರ. ಯಾರು ನೀನು? ಇದೇನು ರೆಡ್ಡಿ ಅವರೇ, ಒಂದೇ ಊರಲ್ಲಿ ಹುಟ್ಟಿ ಬೆಳೆದ ನನ್ನ ಪರಿಚಯ ನಿನಗಿಲ್ಲವೇ? ನೋ ನೋ, ಕಂಡವರ ಪರಿಚಯ ಮಾಡಿಕೊಳ್ಳುವ ಅಭ್ಯಾಸ ನನಗಿಲ್ಲ. ಹೇಳಲೇ ಯಾರು ನೀನು? ನೋಡು ರೆಡ್ಡಿ, ನಿನಗೆ ನನ್ನ ಪರಿಚಯ ಇದ್ದು ಕೇಳುತ್ತೀಯೋ ಏನ, ಇಲ್ಲದೆ ಕೇಳುತ್ತೀಯೋ ಎನ್ನುವುದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಹೆಸರು ಕುರುಬರ ಹಾಲಪ್ಪನ ತಮ್ಮ ಬೀರಪ್ಪ. ನಾನು ಕುರುಬರ ಹಾಲಪ್ಪನ ತಮ್ಮ ಬೀರ ಅಂದ್ರೆ ನೀನೇನ? ಇರಲಿ, ಬಂದ ವಿಷಯ ಏನು ಇಲ್ಲ ರೆಡ್ಡಿಯವರೇ, ನನ್ನ ಅತ್ತಿಗೆ ನೀರು ತರುವುದಕ್ಕೆ ಬೋರಿಗೆ ಹೋಗಿದ್ದಾಳೆ. ಅಲ್ಲಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಬೋರು ಮುಟ್ಟಿಸಿ ಕೊಡದೆ ಹಾಗೆ ಹೀಗೆ ಅಂತ ಬೈದು ಒಂದು ಕೊಡ ನೀರು ಎತ್ತಿ ಹಾಕಿ ಕಳಿಸಿದ್ದಾರೆ. ಅದಕ್ಕೆ ತಪ್ಪೇನಿದೆ ಬೀರ? ನಿಮ್ಮಂತ ಕಡಿಮೆ ಕುಲದವರನ್ನು ಬೋರು ಮುಟ್ಟಿಸಿ ಕೊಟ್ಟರೆ ನಮ್ಮಂತ ಹೆಚ್ಚಿನ ಜಾತಿಯವರ ಮರ್ಯಾದೇನು? ಏನಂದ್ರೆ ಮಗನ ವೆಂಕಟಕ್ಕೆ ಕುಲ ಎಂದು ಕುಲಹೀನನಾಗಿ ಈ ಕುರುಬ ವಂಶಕ್ಕೆ ಕಡಿಮೆ ಕುಲವೆಂದು ನಿಂದಿಸಿ ಮಾತನಾಡಿದ ಮಗನೇ, ಜಾತಿ ಎತ್ತಿ ಮಾತನಾಡಿದ ಮಗನೇ, ನಿನ್ನನ್ನು ಇದೇ ನಿನ್ನ ಅರಮನೆಯಲ್ಲಿ ಜೋತು ಹಾಕಿ ಈ ನಿನ್ನ ಮುಂಡವನ್ನು ತಂಡರಿಸಿ ಚೆಲ್ಲಲಿಲ್ಲ. ನನ್ನ ಹೆಸರು ಬೀರಪ್ಪನೇ ಅಲ್ಲ. ಬೀರಪ್ಪ? ಲೇ ಬೀರ, ಲೇ ರೆಡ್ಡಿ, ಬೀರನೆಂದು ಬೆತ್ತರಿಸಿದರು ಮಗನ ಒಂದಕ್ಷರದಿಂದ. ನನ್ನ ಹೆಸರನ್ನು ನಿನ್ನಂತ ಸೊಕ್ಕಿನ ಸೋನಗಳ ಸಂಹಾರ ಮಾಡುವುದಕ್ಕೆ ಬೀರಪ್ಪನಾಗಿ, ಬೀರಲಿಂಗನೇ ಬೀರೇಶ್ವರನಾಗಿ ಪ್ರತ್ಯಕ್ಷವಾದನದ ಗುರುವಿನ ನಾಮವನ್ನು ಇಟ್ಟುಕೊಂಡು ಬಂದಿರುವ ಹಾಲು ಮತದ ಹುಲಿ ಈ ಬೀರ. ಹಾಲು ಮತದ ಹುಲಿ? ಲೇ ಬೀರ, ನೀನು ಯಾವ ಹುಲಿಯಾದರೇನು? ನಿಮ್ಮಂತ ಹಾಲು ಮತದ ಹುಲಿಯನ್ನು ಇಲಿಯಾಗಿ ಇಟ್ಟುಕೊಂಡು ಬಲೆ ಒಟ್ಟಿ ಕೊಲೆ ಮಾಡು ಚೆನ್ನಾಗಿ ಗೊತ್ತು ಈ ರೆಡ್ಡಿಯ ವಂಶಕ್ಕೆ. ಸುಮ್ಮನೆ ಹೊರಟು ಹೋಗಲೇ ಕುರುಬ. ಲೇ ಕಿರುಬ ಕಟ್ಟೆ, ಕುರುಬ ಎಂದು ಅರಬನಂತೆ ಯಾಕ ಮಾತನಾಡುತ್ತಿಲೆ ಮಗನ ರೆಡ್ಡಿ? ಜಾತಿಯಲ್ಲಿ ನಾವೇ ದೊಡ್ಡವರೆಂದು ನೀತಿ ತಪ್ಪಿ ಬಗಳಬೇಡ. ಜಗತ್ತಿನಲ್ಲಿರುವುದು ಒಂದೇ ಜಾತಿ, ಅದು ಮಾನವ ಜಾತಿ. ಅದನ್ನು ಬಿಟ್ಟರೆ ಸಿಗುವುದು ಗಂಡನೆಂಬ ಎರಡ ಜಾತಿ. ಇದನ್ನು ಅರಿತುಕೊಂಡು ಜಾತಿ ಸಹವಾಸವನ್ನು ಬಿಟ್ಟು ಒಳ್ಳೆಯ ಮಾರ್ಗದರ್ಶನವನ್ನು ಪಡೆದುಕೊಂಡು ಬದುಕುವುದಕ್ಕೆ ಕಲಿ. ಇರದಿದ್ದರೆ ಜಾತಿ ಎತ್ತಿ ಮಾತನಾಡಿದ ಮಗನೇ, ನಿನ್ನ ರುಂಡವನ್ನು ತುಂಡರಿಸಿ ಚೆಲ್ಲಬೇಕಾಗುತ್ತದೆ.
ಎಚ್ಚರದಿಂದ ಇರು, ನಾ ಬರುತ್ತೇನೆ. ಏ ಬೀರ, ಎಲ್ಲೋ ಮಗನೇ, ಈ ರೆಡ್ಡಿಯ ಮನೆಗೆ ಬಂದು ಈ ವೆಂಕಟರೆಡ್ಡಿಗೆ ಜಾತಿ ಬೋಧನೆ ಹೇಳಿ ನನ್ನ ಜೀವ ಹೋಗುಟ್ಟು ನೆಪ್ಪಗೊಳಿದೀಯಾ? ಪದ್ಮಾಸ್ನನ ಮಗನೇ, ಈ ಊರಿನಲ್ಲಿರುವ ಕುರುಬರು ಸುಮಾರು 100 20% ಮಾತ್ರ. ಅಂದಾಗ ನೀನು ಹೊರಗಡೆ ಹೆಜ್ಜೆ ಇಡಬೇಕಾದರೆ ನಮ್ಮ ಸಮಾಜದ ಆಜ್ಞೆಯನ್ನು ತೆಗೆದುಕೊಂಡು ಹೊರಗಡೆ ಹೆಜ್ಜೆ ಇಡುವಂತೆ ಮಾಡುತ್ತಿದ್ದೆ. ಬಟ್ ಯಾಕೆ ಬಿಟ್ಟಿದ್ದೇನೆ ಗೊತ್ತಾ? ಕುರುಬರು ಕುರಿದ ಹಾಗೆ ಬದುಕಲೆಂತ ಕೈ ಬಿಟ್ಟಿದ್ದೇನೆ. ಇರದಿದ್ದರೆ ನಮ್ಮೂರಿನಲ್ಲಿ ಕುರುಬರ ವಂಶ ಕುಲಕ್ಕಿಲ್ಲ ಅಂತ ಸೊಟ್ಟು ಹಾಕಿ ಬಿಡುತ್ತಿದ್ದೆ ಮಗನೇ. ಲೇ ಮಗನ ರೆಡ್ಡಿ, ಮೊದಲೇ ಬಾಯನ್ನು. ಕುರುಬ ವಂಶವನ್ನ ಕುಲಕ್ಕೆ ಇಲ್ಲದಂತೆ ಸುಟ್ಟು ಹಾಕುವುದಕ್ಕೆ. ಹಿಂದಿನ ಕುರುಬ ಕುರಿಯಲ್ಲೇ ಮಗನ, ಕುರಿಯಲ್ಲ. ನಿನ್ನಂತ ಸಾವಿರಾರು ಜಾತಿಯ ಕುರಿಗಳನ್ನಿಟ್ಟಾಳುವ ಟಗರ ಇದ್ದ ಹಾಗೆ. ಬಟ್ ಮೊದಲಿಗೆ ಕುರುಬ ಕೆಣಕುವುದಿಲ್ಲ. ಒಂದು ವೇಳೆ ಕುರುಬ ಏನಾದರೂ ಕೆಣಕಿದರೆ ಕುರುಬನ ಕೈಯಲ್ಲಿರುವುದೇ ಕೊಟ್ಟಲಿ. ಅದೇ ಕೊಟ್ಲಿಯಿಂದ ನಿಮ್ಮಂತವರನ್ನು ಖಚನೆ ಕಡೆದು ಸೊಕ್ಕಿನ ದೇಹದಿಂದ ಹೊರಬರುತ್ತಿರುವ ರಕ್ತವನ್ನೇ ಹಣೆಗೆ ಬಂಡಾರವಾಗಿ ಹಚ್ಚಿಕೊಳ್ಳುವುದೇ ಈ ಕುರುಬರ ಪ್ರತಿಜ್ಞೆ. ಇದು ಮಾತ್ರ ಸತ್ಯ. ಬರುತ್ತೇನೆ. ಕುರುಬರ ಪ್ರತಿಜ್ಞೆ. ಏ ಬೀರ, ನೆಲ್ಲ. ಲೇರಟೆ ತಡೆಯಬೇಡಲೇ ಈ ಬೀರನನ್ನು. ಇನ್ನೊಂದು ಹೆಸರು ಏನು ಗೊತ್ತಾ? ಹುಂಬ, ಹಾಲು ಮತದ ಹುಂಬ. ಬೀರ ಎನ್ನುವ ಮನುಷ್ಯತ್ವದ ಹೆಸರನ್ನು ತೆಗೆದು ಹಾಕಿ ನಾನೇನಾದರೂ ಹುಂಬನಾದರೆ ಇಡೀ ಊರಿಗೆ ಊರೇ ನಿನ್ನ ರಕ್ಷಣೆಗೆ ಬಂದರು. ನಿನ್ನ ಪ್ರಾಣ ಕಾಪಾಡುವುದಕ್ಕೆ ಸಾಧ್ಯವಿಲ್ಲ ಮಗನೇ. ಇದನ್ನು ತಿಳಿದುಕೊಂಡು ಬಾಯಿ ಒಳಗೆ ನಾಲಿಗೆ ಇಟ್ಟುಕೊಂಡು ಸುಮ್ಮನೆ ನಿಂತಿಕೋ. ಇರದಿದ್ದರೆ ನಾನಿನ್ನು ಬರುತ್ತೇನೆ. ನಾ ಯಾರಂತ ಗೊತ್ತಾಯ್ತು ತಾನೆ? ಹುಂಬ, ಹಾಲು ಮತದ ಹುಂಬ. ಜ್ಞಾಪಕದಲ್ಲಿ ಇಟ್ಟುಕೋ ಮಗನೇ, ಬರುತ್ತಾನೆ. ಲೇ ಮಗನ ಕಾರ್ಬಾರಿ, ಬರ್ತಾನೆ ಮಗನ, ಬರ್ತಾನೆ, ಹಾಳು ಬರ್ತಾನೆ. ಹಾಲು ಮತದ ಹುಂಬ. ಬೀರ, ಈ ರೆಡ್ಡಿ ರುಂಡನ್ನು ಕತ್ತರಿಸಿ ಹಣೆಗೆ ಬಂಡಾರ ಹಚ್ಚಿಕೊಳ್ಳುವ ಚಾಲೆಂಜ್ ಮಾತನಾಡಿದೀಯಾ ಮಗನೇ? ಬಿಸಿ ರಕ್ತದಲ್ಲಿ ಯೌವನ ಸೊಕ್ಕಿನಲ್ಲಿ ಕೊಬ್ಬೇರ ನೀನು ಎಂದು ನನಗೆ ಬಗ್ಗದೆ ಹಾರಾಡಿ ಹೋದೆಯಲ್ಲ. ನಿಮ್ಮಂತ ಕೊಂಡಿಗಳ ನಾಲಿಗೆಯನ್ನು ಸೀಳಿ ನಿಮ್ಮ ವಂಶದವರನ್ನು ಬೀದಿಗೆ ತಳ್ಳಲಿಲ್ಲ. ನನ್ನ ಹೆಸರು ಕುಲದ ಕಾಲ ಭೈರವ ವೆಂಕಟರೆಡ್ಡಿನೇ ಅಲ್ಲ. ತಾರಾ ತಿಗಡಿ, ಲೇ ತಾರಾ ತಿಗಡಿ. ಯಾಕ ಶುರು ಆಯ್ತ್ರಿ ಅಪ್ಪ ನಿಮಗೆ ನೆಗಡಿ? ತಾರಾ ತಿಗಡಿ, ಇದುವರೆಗೆ ಈ ಊರಿನ ಕುರುಬ ನನ್ನ ಮಕ್ಕಳು ನಾವು ಏನಂತ ಕೇಳಿಕೊಂಡು ಬೆದ್ದಿದ್ದರು. ಆದರೆ ಇವತ್ತು
ಈ ರೆಡ್ಡಿಯ ಮನೆಗೆ ಬಂದು ಚಟ್ನಿ ಹಾಕಿ ಹೋರಾಡಲು ಶಕ್ತರಾಗಿದ್ದಾರೆಂದರೆ ಅವರಿಗೆ ಮಾತ್ರ ಒಂದು ಗತಿ ಕಾಣಿಸಲೇಬೇಕು. ಅದಕ್ಕೆ ನೀವ್ಯಾಕೆ ತಲ್ಸ್ಕೋ ಕಿತ್ತಲಿ ಕೆಡ್ಸೋದ್ರಿ ಬಿಡ್ರಿ ಅಡ್ಡ್ಯಾರ. ನಾವು ನೀವು ಇರ್ಲಾಕ ಇಲ್ಲಿ ಇದು ಹೋದ ಅಲ್ಲಿ ಯಾಕೆ, ಅಲ್ಲಿ ತಂದು ಇಲ್ಲಿ ಯಾಕೆ, ಕಡ್ಡಿ ಹೋದ ಗುಡ್ಡ ಮಾಡೋದ ಇತ್ತಾರ ತಿಡಿ ಬಾದ್ರ ಬಂಟನ್ ಕೆಲಸ ರೀ. ಬರ್ರಿ ರೆಡ್ಡಿಯಾರ, ನಿಮ್ಮ ಕೆಲಸ ಗೆಲ್ಲೋ ನಾ ಮಾಡ್ತೀನಿ ಬರ್ರಿ. ದೌರ್ಜನ್ಯದಿಂದ ನಾನೇ ಧನಿಕನೆಂದು ಮೆರೆತಿರುವೆ ಆ ಮದಾಂಡ. ಹಣದಲ್ಲಿ ನಾನೇ ಕುಬೇರನೆಂದು ಶ್ರೀಮಂತಿಕೆ ಆಗರವನ್ನೇ ಕಟ್ಟಿಕೊಂಡು ಬಂಗಾರದಂತಿದ್ದ ಬಡವರನ್ನು ಕೀಳಾಗಿಕೊಂಡು ಜಾತಿಯಲ್ಲಿ ನಾನೇ ಶ್ರೇಷ್ಠನೆಂದು ಸೊಕ್ಕಿನಿಂದ ಮೆರೆತಿರುವೆ ಮಗನೇ. ನೀತಿ ತಪ್ಪಿದ ನಿನ್ನ ಮನುಷ್ಯತ್ವದ ಕುದುರೆಗೆ ಕಡಿವಾಣವನ್ನು ಹಾಕಿ ದಾರಿ ಬಿಟ್ಟ ನಿನ್ನನ್ನು ಒಳ್ಳೆಯ ದಾರಿಗೆ ಹಚ್ಚದಿದ್ದರೆ ನನ್ನ ಹೆಸರು ರಾಯಣ್ಣನೇ ಅಲ್ಲ. ಹಲೋ, ಯಾರು ಮಾತಾಡುದು? ನಾನು ರಾಯಣ್ಣ, ಹೇಗಿದ್ದೀಯಾ? ನೀನು ಅಂದರೆ ನಿನ್ನ ಹೆಸರೇನು? ರಾಯಣ್ಣ, ಎಷ್ಟು ಸಾರಿ ಹೇಳಬೇಕು ನಿನಗೆ? ನನ್ನ ಹೆಸರನ್ನು ನಿನ್ನ ಮೊಬೈಲ್ನಲ್ಲಿ ಪೀಡಿ ಮಾಡಿಕೊಡಂತ. ಅಟ್ಲೀಸ್ಟ್ ನನ್ನ ವಯಸ್ಸಾದರೂ ಕಂಡು ಹಿಡಿದಕ್ಕೆ ಆಗುದಿಲ್ಲವೇ ನಿನಗೆ? ಲೇ ಹುಚ್ಚ, ನಿನ್ನ ಹೆಸರನ್ನು ನನ್ನ ಮೊಬೈಲ್ನಲ್ಲಿ ಫೀಡ್ ಮಾಡಿಕೊಂಡು ನಿನ್ನ ಕಾಲು ಬಂದ ತಕ್ಷಣ ಹಲೋ ಸರ್ ಎಲ್ಲಿದ್ದೀರಾ ಅಂತ ಕೇಳೋದಕ್ಕೆ
ನೀನೇನು ಮಂತ್ರಿನಾ ಇಲ್ಲ ನಾನೇನು ನಿನ್ನ ಪಿಯೇನ ಹೇಳಲೇ ನಿನ್ನ ಹೆಸರೇನು? ಅಯ್ಯೋ ನಾನಯ್ಯ ಅಣ್ಣಾ ಸೇಠ್ ಮಾತನಾಡುತ್ತಿರುವುದು. ಓಹೋ ಅಣ್ಣ ಸೇಠ್, ಹೇಳು ಏನಾಗಬೇಕು? ಏನು ಇಲ್ಲ, ನೀನು ಇವತ್ತು ಬಾಂಬೆಗೆ ಬರಬೇಕು. ನೋ ನೋ, ನೀನೇ ಇವತ್ತು ನನ್ನಲ್ಲಿಗೆ ಬರಬೇಕು. ವಾಟ್ ಇಸ್ ದಿಸ್? ಏನು ಹೇಳ್ತಿದ್ಯಾ ನೀನು? ಹೌದು, ಇಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಮನೆಗಳೆಲ್ಲ ಕತ್ತರಿಸಿ ಬಿತ್ತು, ಜನಗಳೆಲ್ಲ ತತ್ತರಿಸಿ ಹೋಗಿದ್ದಾರೆ. ಅದಕ್ಕೆ ನೀನು ಬರುವಾಗ 10 ಲಕ್ಷ ಹಣವನ್ನು ತೆಗೆದುಕೊಂಡು ಬಾ. 10 ಲಕ್ಷನ? ಅಷ್ಟೊಂದು ಹಣ ಯಾಕೆ ರಾಯಣ್ಣ? ದಿನನಿತ್ಯ ಬೆಳೆದ ಸುರಿಯುತ್ತಿರುವ ಆರ್ಭಟಕ್ಕೆ ಮಹಾತಾಯಿ ಮಹಾಮಹಿಮೆ ದುರ್ಗಾ ಮಾತೆ ನಿವಾಸಿಯಾದ ನಮ್ಮ ಗ್ರಾಮದಲ್ಲಿ ಒಂದೇ ಕುಟುಂಬದ 4 ಜನರು ಸತ್ತು ಸ್ವರ್ಗ ಸೇರಿದ್ದಾರೆ. ಅದಲ್ಲದೆ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಮನೆ ಕುಸಿದು ಬಿದ್ದು ತಾಯಿ ಮಗ ಕೂಡ ಸತ್ತು ಸ್ವರ್ಗ ಸೇರಿದ್ದಾರೆ. ಅಂತ ಸಂತತಿಗೆ ಹಣ ನೀಡಬೇಕು. ರಾಯಣ್ಣ ಏನು ಹೇಳ್ತಿದ್ಯಾ ನೀನು? ಕಂಡವರಿಗೆಲ್ಲ ಹಣ ಕೊಡೋದಕ್ಕೆ ಹಣವೆಂದರೆ ಗಿಡದಲ್ಲಿ ಬೆಳೆಯುವ ಹಣ್ಣು ಅಂತ ತಿಳಿದುಕೊಂಡಿದ್ಯಾ? ಅಂತವರಿಗೆಲ್ಲ ಹಣ ಕೊಡುವುದಿಲ್ಲ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಫೆಲೋ? ಏನಂದೆ? ಕಂಡವರಿಗೆಲ್ಲ ಹಣ ಕೊಡಲು ಆಗೋದಿಲ್ಲ ಎಂದು ಹೇಳುತ್ತಿದೆಯಾ ಅವಿವೇಕಿ? ಜೀವನದಲ್ಲಿ ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು 108 ಆಸೆಗಳನ್ನು ಹೊತ್ತಿಕೊಂಡು 6 ಜೀವಿಗಳು ಈ ಲೋಕವನ್ನೇ ಬಿಟ್ಟು ಹೋಗಿರುವಾಗ ಅವರ ಮನೆಯಲ್ಲಿ ಕಣ್ಣೀರಿನ ಹೊಳೆಯು ಹರಿಯುತ್ತಿದೆ. ಅಂತವರಿಗೆಲ್ಲ ಹಣ ಕೊಟ್ಟು ಸಂತೈಸುವುದೆಂದು ಹೇಳುತ್ತಿದೆಯಲ್ಲ, ನಿನ್ನ ಸ್ನೇಹ ನನಗೆ ಬೇಕಾ? ನೋ, ನೀನೊಬ್ಬ ಕರುಣೆ ಇಲ್ಲದ ಕಟುಕ. ನಿನ್ನ ಇನ್ನು ಮುಂದೆ ಯಾವತ್ತೂ ನನಗೆ ಫೋನ್ ಮಾಡಬೇಡ. ರಾಯಣ್ಣ, ರಾಯಣ್ಣ ನನ್ನ ಮಾತು ಕೇಳು. ಲೇ ಬಚ್ಚ, ಕುರಿ ಕೇಳಿ ಮಸಾಲೆ ಇರುವ ಮೂರ್ಖನಲ್ಲ ಈ ರಾಯಣ್ಣ. ನಾನು ನಿನ್ನ ಮಾತು ಕೇಳೋದಕ್ಕೆ ನೀನೇನು ಪರಮಾತ್ಮನಲ್ಲ, ನಾನೇನು ಪೂಜಾರಿನೂ ಅಲ್ಲ. ಅವರಿವರ ಹಣವನ್ನು ಎತ್ತಿ ಹಾಕಿ ಕೋಟ್ಯಾಧಿಪತಿ ಆದ ನೀನು ರೈತರ ಕಷ್ಟಕ್ಕೆ ಹಣ ಕೊಡದ ಸ್ವಾರ್ಥವನ್ನು ಬಯಸುವ ನಿನ್ನಂತ ಎಕ್ಕಿನ ಹೆಸರು ನನ್ನ ಕನಸಿನಲ್ಲೂ ಬೇಡ. ಕಟ್ ಮಾಡಲೇ ನಿನ್ ಫೋನನ್ನು. ಹಲೋ ರಾಯಣ್ಣ, ಹಲೋ ಹಲೋ ಅಣ್ಣ ಸೇಠ್, ಇವನೊಬ್ಬ ಬಾಂಬೆಗೆ ದೊಡ್ಡ ಶ್ರೀಮಂತ. ಬಡವರನ್ನು ಬೆದರಿಸಿ ಬೆಟ್ಟದಾಕರಷ್ಟು ದುಡ್ಡು ಮಾಡಿದ ಆರಾಮ್ ಕೂರ್ಲೆ ಅಣ್ಣ ಸೇಠ್. ಆ ಬ್ರಹ್ಮ ಸೃಷ್ಟಿಸಿದ ಈ ಹೊಸ ಸೃಷ್ಟಿಯಲ್ಲಿ ನೀನೊಬ್ಬ ಸೈನ್ಯವೆಂಬ ಸಾಗರವನ್ನೇ ಕಟ್ಟಿಕೊಂಡು ನಿಮ್ಮಿಷ್ಟದಂತೆ ಲಕ್ಷ ಲಕ್ಷ ಗಳಿಸುತ್ತಿದ್ದೀರಲ್ಲ, ಕೊನೆಗೆ ಅದೇ ಲಕ್ಷ್ಯ ಮಾಡಿ ನಿನ್ನನ್ನು ಬೀದಿ ಬೀದಿ ತಿರುಗೋ ಭಿಕಾರಿಯಂತೆ ಮಾಡಲಿಲ್ಲ. ನನ್ನ ಹೆಸರು ರಾಯಣ್ಣನೇ ಅಲ್ಲ. ಅಣ್ಣ ನಿಲ್ಲಣ್ಣ. ಏಕಮ್ಮ ತಂಗಿ, ಇದೇನಿಲ್ಲ, ಹಸಿವೆಯಾಗಿದೆ, ಅಡಿಗೆ ಸಿದ್ಧತೆ ಮಾಡಮ್ಮ ಅಂತ ಹೇಳಿ ಊಟ ಮಾಡದೆ ಹಾಗೆ ಹೋಗ್ತಾ ಇದೀಲ್ಲ ನೀನು. ಓಹೋ ಸಾರಿ ಅಮ್ಮ ತಂಗಿ, ಅರ್ಜೆಂಟ್ ಆಗಿ ಒಂದು ಕೆಲಸ ಬಂದಿತ್ತು. ಆ ಕೆಲಸ ಮುಗಿಸಿಕೊಂಡು ಬಂದು ನಂತರ ಊಟ ಮಾಡಿದ್ರಂತೂ ಹಾಗೇ ಹೊರಟಿದೆಯಮ್ಮ. ನೀನ್ ಯಾವಾಗ ನೋಡಿದ್ರು ಹೀಗೇನೆ, ಒಂದೊಂದು ಸಾರಿ ಊಟ ಮಾಡದೆ ಹಾಗೆ ಊಟವನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತೀಯ. ಊಟ ಬಿಟ್ಟು ಹೋಗುವಂತ ಕೆಲಸ ಏನಿರತ್ತೆ ನಿಮ್ಮದು? ಸೃಷ್ಟಿ ಮನುಷ್ಯನಿಗೆ ಮುತ್ತಿಗಿಂತ ಹೊತ್ತು ಮುಖ್ಯವಮ್ಮ. ಊಟ ಉಪಚಾರ ನಾವು ಮರಳಿ ಬಂದರೂ ಸಿಗುತ್ತದೆ, ಆದರೆ ಆ ಕೆಲಸ ಸಿಗುತ್ತೋ ಇಲ್ಲವೋ ಅದಕ್ಕೆ ಹೊರಟಿದೆಯಮ್ಮ. ಅಣ್ಣ, ನಾನ್ ನಿಮ್ಮನ್ನು ಒಂದು ಮಾತನ್ನು ಕೇಳ್ಬಹುದಾ? ಏನಮ್ಮ ಅದು? BA ಪದವೀಧರಾದ ನೀವು ಈ ರೋಡಿ ತನಿಖೆ ಯಾಕನ್ನ ಹೇಳಿದ್ರಿ? ಸೃಷ್ಟಿ ಅದು ಎಲ್ಲ ಹೀಗೇಕಮ್ಮ.
ಸಮಯ ಬಂದಾಗ ನಾನೇ ನಿನಗೆ ತಿಳಿಸುತ್ತೇನೆ. ನಾನಿನ್ನು ಬರಲೇನಮ್ಮ. ನಿಲ್ಲನ ಮತ್ತೆ ಊಟ ಮಾಡದೆ ಹಾಗೆ ಹೋಗ್ತಾ ಇದೀಲ್ಲ ನೀನು. ತಂಗಿ, ಈ ನಿನ್ನ ಮುದ್ದಾದ ಮುಖವನ್ನು ಕಂಡು ನನ್ನ ಅರ್ಧ ಹೊಟ್ಟೆ ತುಂಬಿದಂತಾಯ್ತಮ್ಮ. ಇನ್ನು ನಿನ್ನ ಬಾಯಿಂದ ಸಂಗೀತ ಸ್ವರವೆಂಬ ಹೊರಹೊಮ್ಮಿ ಬಂದರೆ ನನಗೆ ಒಂದೆರಡು ದಿನ ಹಸಿವೇ ಆಗೋದಿಲ್ಲಮ್ಮ. ಹೌದೇನ? ಹೌದಮ್ಮ. ಈ ನನ್ನ ಹೋರಾಟ ಕೆಲಸಕ್ಕೆ ಯಾವತ್ತೂ ಅಡ್ಡಿ ಆಗಬಾರದಂತ ಹಾರೈಸಿ ಕಸಮ್ಮ ನಿನ್ನ ಹಾಡಿನ ಮೂಲಕ. ಆಯ್ತಣ್ಣ. ಅಣ್ಣ, ನೀನು ಹೋದ ಕೆಲಸವನ್ನು ಮುಗಿಸಿಕೊಂಡು ಆದಷ್ಟು ಬೇಗ ಬಂದ್ಬಿಡು. ಆಯ್ತಮ್ಮ ತಂಗಿ. ಸರಿ ಅಣ್ಣ. ಹರ ಹರನೆಂದು ನಂಬಿಸೆರನಾಗಿ ಹರನೊಡನೆ ವರು ಕೇಳಲು ಅರುವಿಲ್ಲದ ಹರ ಏನೆಂದು ಕೊಟ್ಟ ತ್ಯಾಗಿಗೆ ಭಕ್ತಿ ಕೊಟ್ಟ, ಯೋಗಿಗೆ ಮುಕ್ತಿ ಕೊಟ್ಟ, ಬೂದಿಗೆ ಶಕ್ತಿ ಕೊಟ್ಟ, ನನಗೇನು ಕೊಟ್ಟ? ಹರ, ನೀನು ಕಲ್ಲಿನ ಗರ್ಭದ ಗುಡಿಯಿಂದ ಹುಟ್ಟಿದವನು, ಆದರೆ ನಾನು ತಾಯಿ ಗರ್ಭದ ಗುಡಿಯಿಂದ ಹುಟ್ಟಿದವನು. ನೀನು ಮಶಾನದ ಬೂದಿಯಲ್ಲಿ ಸ್ನಾನ ಮಾಡಿ ಮೈ ತುಂಬ ಇವತ್ತನ್ನು ಹೊಡೆದುಕೊಂಡು ತಕತೈಯನ್ನು ನರ್ತನೆ ಮಾಡುವ ಮೃತ್ಯುಂಜಯ ನೀನಾದರೆ
ನಾನು ಹಣೆ ಮೇಲೆ ರಕ್ತದ ತಿಲಕವನ್ನು ಇಟ್ಟುಕೊಂಡು ಈ ರಣರಂಗದಲ್ಲಿ ಬರುವ ಶತ್ರುಗಳನ್ನು ರುಂಡವನ್ನು ಚೆಂಡಾಡಿ ಅವರ ರಕ್ತದಿಂದಲೇ ಸ್ನಾನ ಮಾಡುವ ರುದ್ರ ತಾಂಡವ ನಾನು. ಏ ಹರ, ಈ ಭೂಮಿ ಮೇಲೊಂದು ಹೆಣ್ಣನ್ನು ಸೃಷ್ಟಿಸಿದೆ. ಆ ಹೆಣ್ಣಿಗೆ ಆದಿಶಕ್ತಿ, ಪರಾಶಕ್ತಿ, ಮಹಾಶಕ್ತಿ ಎಂದು ಹೆಸರಿದೆ. ಅದೇ ಹೆಣ್ಣಿನಿಂದಲೇ ಜನನ, ಅದ ಹೆಣ್ಣಿನಿಂದಲೇ ಮರಣ. ನಾ ಎಂದು ಮೆರೆದವರಿಗೆ ನನ್ನ ನಾಟಕ ಒಂದು ತಕ್ಕ ಪುತ್ತರ ಕೊಡಬೇಕು. ಪ್ರೀತಿ ಪ್ರೇಮ ಎಂದು ಹುಡುಗರನ್ನ ತಲೆ ಕೆಡಿಸಿದ ಹುಡುಗಿಯರಿಗೆ ನನ್ನ ಪಾಠವನ್ನು ತಕ್ಕ ಉತ್ತರ ಕೊಡಬೇಕು. ಹಳೇ ಬೀರ ಭೀಮಾರ್ಜುನಂತೆ ಬಲಶಾಲಿ ನಾನು ಎಂದು ನಮ್ಮ ಬಿಡಾರಕ್ಕೆ ಕಾಲಿಟ್ಟು ನಿನ್ನ ಸೊಕ್ಕಿನ ಮಾತನ್ನು ಬಿತ್ತರಿಸಿ ಬೀರ ಸಿಟ್ಟಿಗೆದ ಸರ್ಪದಂತೆ, ಹಸಿರು ಸಿಂಹನಂತೆ ಲೆಕ್ಕವಿಲ್ಲದ ಮಿಕ್ಕಿ ಮಾತನಾಡಿ ಹೋದೆಯ ಕತ್ತೆ. ಲಗಾಂ ಬಿಚ್ಚಿದ ಕುದುರೆಯಂತೆ ಆ ನಿನ್ನ ಯೌವನದ ಕುಣಿತಕ್ಕೆ ಕಡಿವಾಣವನ್ನು ಹಾಕಿ ಗಾಳಿ ಬಿಚ್ಚಿದ ಗಾಡಿಯಂತೆ ನಿನ್ನನ್ನು ನೆಲ ಕಚ್ಚಿ ಬೀಳುವಂತೆ ಮಾಡಲಿಲ್ಲ. ನನ್ನ ಹೆಸರು ನಾಗಲೋಕದ ನಾಗ ಸರ್ಪಿಣಿಯರ ನಾಗವೀರ್ ನಾರಾಯಣ ರೆಡ್ಡಿನೇ ಅಲ್ಲ. ಜೈಸಿ ಕರ್ನೆ ವೈಸಿ ಬರ್ನೆ. ರೈಟ್, ಟೆಲ್ ಮಿ. ಇಟ್ಟುಕೊಳ್ಳಿ ಸಾವ್ಕಾರ್ರೆ. ಯಾರು? ಪ್ರಶಾಂತ್. ವೆಲ್ಕಮ್ ಪ್ರಶಾಂತ್, ವೆಲ್ಕಮ್. ಓ ಎಸ್, ತೆಗೆದುಕೊಳ್ಳಿ ಸಾವ್ಕಾರ್ರೆ ಸುಟ್ಕೇಸನ್ನು. ಅಂದರೆ ನೀನು ಹೋದ ಕೆಲಸ ನೋಡಿ ರೆಡ್ಡಿ ಅವರೇ, ಈ ಪ್ರಶಾಂತ್ ಒಂಥರ ಪ್ರಯಾಂತಕ ಇದ್ದ ಹಾಗೆ. ನಾನೆಲ್ಲೇ ಕಾಲಿಟ್ಟರೆ ಸಾಕು, ಕೈ ಮುಗಿದು ಕಾಲಿಗೆ ಬಿದ್ದು ಕೈ ತುಂಬ ಹಣ ಕೊಟ್ಟು ಕಳಿಸುವುದೇ ಅವರ ಧರ್ಮ. ಧರ್ಮ. ನೋಡು ಪ್ರಶಾಂತ್, ಅವರ ಧರ್ಮಕ್ಕೆ ನೀನೇನು ಧಕ್ಕೆ ತರಬಾರ್ದು. ದಿನನಿತ್ಯ ಇದಕ್ಕಿಂತ ಹೆಚ್ಚಿನ ಹಣವನ್ನು ಬಂಡಾಯ ಮಾಡಿಕೊಂಡು ನಮ್ಮನ್ನೇ ನಂಬಿ ಬಾಳುತ್ತಿರುವ ಈ ಊರ ಜನರ ಧರ್ಮಕ್ಕೆ ಧಿಕ್ಕಾರವನ್ನು ಹೇಳಿ ಕೊನೆಗೆ ಒಂದು ದಿನ ಅವರ ರುಂಡವನ್ನು ಕತ್ತರಿಸಿ ಈ ರಣಭೂಮಿಯಲ್ಲಿ ಉಗಿದು ಬರುವ ಅಮ್ಮಿರ ನೀನಾಗಬೇಕು. ಆಯ್ತು ರೆಡ್ಡಿ ಅವರೇ, ನೀವು ನನ್ನ ಬೆನ್ನ ಹಿಂದೆ ಇದ್ದರೆ ಸಾಕು. ಎಂಥ ಬಲಶಾಲಿಗಳು ಇದ್ದರು, ಅವರ ಎದೆಗೆ ಎದೆ ಕೊಟ್ಟು ಹೋರಾಡಿ ವೈರಿಗಳನ್ನು ಸೆದೆ ಬಡಿದು ಬರುವ ಶಕ್ತಿ ಉಂಟು ಈ ನಿಮ್ಮ ಬಲಗೈ ಬಂಟ ಪ್ರಶಾಂತನಿಗೆ. ಬೆನ್ನ ಹಿಂದೆ ಲುಕ್ ಮಿಸ್ಟರ್ ಪ್ರಶಾಂತ್, ಈ ರೆಡ್ಡಿ ಬೆಂಬಲ ಯಾವತ್ತು ನಿನ್ನ ಬೆನ್ನಿಂದೆ ಇರುತ್ತದೆ. ನೀತಿಯಿಂದ ಕೇಳಿದವರಿಗೆ ಮಾತುಕತೆ ಮುಗಿಸುವ. ಒಂದು ವೇಳೆ ನೀನು ಹೇಳಂತೆ ಕೆಂಡದಂತೆ ಚಂಡು ತಿರುವಿ ಬಂಟರು ನಾವು ಎಂದು ಬಂಡಾಟದಿಂದ ಮಾತನಾಡಿದರೆ
ಅವರ ರುಂಡವನ್ನು ಕತ್ತರಿಸಿ ರಣಭೂಮಿಯಲ್ಲಿ ಹೋಗಿದವ. ಆಯ್ತು ರೆಡ್ಡಿ ಅವರೇ, ನೀವು ಇಷ್ಟು ಹೇಳಿದರೆ ಸಾಕು. ನಾನು ಎಂದವರ ನರವನ್ನು ಕತ್ತರಿಸಿ ಹೆಗಲ ಮೇಲೆ ಹೊತ್ತುಕೊಂಡು ಬಂದು ಅವರ ರಕ್ತದೋಕಳಿ ಆಡಲಿಲ್ಲ. ನನ್ನ ಹೆಸರು ಪ್ರಕೃತಿಗೆ ಎದುರಾದ ಪ್ರಸಿದ್ಧ ಪ್ರಯಾಂತಕ ಪ್ರಶಾಂತನೇ ಅಲ್ಲ. Yes, it is goodbye ಪ್ರಶಾಂತ್. ನಮ್ಮದೇ ಆದ ಈ ಜಗತ್ತಿನಲ್ಲಿ ಜನರ ಬಯಕೆ ನಾವೇನಾರ ಮಾಡುದು. ಶಿವನಿಗೆ ಸಮನಾದ ವಂಶ ಅಂದರೆ ಈ ರೆಡ್ಡಿ ವಂಶದವರು. ಅಂದಾಗ ನಮ್ಮನೆ ಅವನಾದರೂ ಎದುರು ಹಾಕಿಕೊಂಡರೆ ಅವರ ಜೀವನ ವೃತ್ತಾಂತವನ್ನು ಚೇಂಜ್ ಮಾಡಿ ಜಯದ ಜಯ ಘೋಷಣೆಯಿಂದ ಅವರ ಜೀವಾತ್ಮಕ್ಕೆ ಕೊನೆ ಜೋಕಾಲಿ ಆಡುತ್ತೇನೆ. ಆಡಲಿಲ್ಲ, ನನ್ನ ಹೆಸರು ರೆಡ್ಡಿ. ನಾಲ್ಕು ಲೋಕದ ನಾಯಕ ನಾರಾಯಣ ರೆಡ್ಡಿನೇ ಅಲ್ಲ. ಬಾ ಪ್ರಶಾಂತ್, ನನ್ನ ಮನೆಯಲ್ಲಿ ದಾರಿ ಕಾಯ್ತಿರ್ಬೇಕು. ಬಾಹು